ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Lord, we thank you. Lord, we bless your name. We thank you, Lord. We give you praise. Thank you, Holy Spirit, for your time, for this time, O Master. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. You are high and lifted up. You are high and lifted up. You are high and lifted up. There is no one else like you. You are high and lifted up. You are high and lifted up. You are high and lifted up. There is no one else like you. ಪ್ರೇರೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 35-36 ವಚನ. ಲೂಕ್ ಚಾಪ್ಟರ್ 12:35-36 ಇದನ್ನು ಓದುವ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಉರಿತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತೇರಿ. ಪ್ರೈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಮಾತಾಡುತ್ತಾನೆ. ಆತನು ತಿರುಗಿ ಆತನು ಬರುತ್ತಾನೆ. ಆತನಿಲ್ಲಿ ಒಂದು ಸಾಮ್ಯವನ್ನು ತನ್ನ ಶಿಷ್ಯರಿಗೆ ಹೇಳಿದ. ಶಿಷ್ಯರು ಯಾವಾಗಲೂ ಎಚ್ಚರವಾಗಿರಬೇಕೆಂದು ಈ ಸಾಮ್ಯವನ್ನು ಆತನು ಮಾತಾಡುತ್ತಾನೆ. ಓಕೆ, ಇಲ್ಲಿ ಯೇಸು ಹೇಳ್ತೇನೆ, ನಿಮ್ಮ ನಡುಗಳು ಕಟ್ಟಿರಲಿ. ನಡುಗಳು ಕಟ್ಟಿರಲಿ ಅಂತ ಹೇಳಿದರೆ ಯಾವಾಗಲೂ ನೀವು ಸಿದ್ಧವಾಗಿರಿ. ಒಬ್ಬ ವ್ಯಕ್ತಿ ಸಿದ್ಧವಾಗಿದ್ದಾನಂತ ಗೊತ್ತಿರುವಂಥದ್ದು ಯಾವುದೊಂದು ಕೆಲಸಕ್ಕೆ ಅವನು ತನ್ನ ಭುಜದ ಮೇಲಿದ್ದ ಶಾಲ್ ಅಥವಾ ಬಟ್ಟೆಯನ್ನು ತೆಗೆದು ತನ್ನ ಸೊಂಟಕ್ಕೆ ಆತನು ಕಟ್ಟುತ್ತಾನೆ. ದಟ್ ಮೀನ್ಸ್ ಐ ಆಮ್ ರೆಡಿ ನಾವ್ ಅಂತ. ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ಇಲ್ಲಿ ದಿವಿಟಿಗೆ ಮಾತಾಡುವಂಥದ್ದು ನಮ್ಮ ಹ್ಯೂಮನ್ ಸ್ಪಿರಿಟ್.
ಅದರರ್ಥ ನೀವು ಯಾವಾಗಲೂ ಉರಿಯಿರಿ. ಒಂದು ಸಿದ್ಧವಾಗಿರಿ, ಇನ್ನೊಂದು ಉರಿಯಿರಿ. ಉರಿಬೇಕು ನಾವು ಕ್ರಿಸ್ತನ ಪ್ರೀತಿಯಲ್ಲಿ, ನಾವು ಉರಿಬೇಕು ಕ್ರಿಸ್ತನ ಪ್ರೀತಿಯ ಸ್ವಾರ್ಥವನ್ನು ಸಾರುವುದರಲ್ಲಿ, ಒಬ್ಬರನ್ನೊಬ್ಬರು ಪ್ರೀತಿಸುವುದರಲ್ಲಿ. ಓಕೆ, ಇಲ್ಲಿ ಆತನ ಎರಡನೇ ಬರೋಣದ ಬಗ್ಗೆ ಯಾವಾಗಲೂ ಸಭೆ ಶಿಷ್ಯರು ಎಚ್ಚರವಾಗಿದ್ದು ಸಿದ್ಧವಾಗಿರಬೇಕೆಂಬ ಉದ್ದೇಶದಿಂದ ಈ ಒಂದು ಸಾಮ್ಯವನ್ನು ಆತನು ಹೇಳ್ತಾನೆ. ಮುಂದೆ ನಾನು ಓದ್ತೇನೆ ಇದನ್ನು. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳು ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಲೂಕ್ ಚಾಪ್ಟರ್ 12:38, 12:38 ವಚನ. ಎರಡನೇ ಜಾವದಲ್ಲಿ ಆಗಲಿ ಮೂರನೇ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. 40ನೇ ವಚನ. ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು. 12ನೇ ಅಧ್ಯಾಯ 40ನೇ ವಚನ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ, ಕಳ್ಳನು ಬರುವ ಗಳಿಗೆ ಯಜಮಾನನಿಗೆ ತಿಳಿದಿದ್ದರೆ, ಬೈಬಲ್ ಹೇಳ್ತದೆ, ಅವನು ಎಚ್ಚರವಾಗಿ ತನ್ನ ಮನೆಗೆ ಕನ್ನ ಗುಡಿಸ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಅಂದರೆ ಕಳ್ಳ ಯಾವಾಗ ಬರ್ತಾನಂತ ಗೊತ್ತಿರುವುದಿಲ್ಲ. ಕಳ್ಳ ಫೋನ್ ಮಾಡಿ ಬರುವುದಿಲ್ಲ. ಕಳ್ಳ ಹೇಳಿಕೊಂಡು ಬರುವುದಿಲ್ಲ. ಕಳ್ಳ ಯಾವಾಗಲೂ ಎಚ್ಚರವಾಗಿರುತ್ತಾನೆ. ಯಾಕಂತ ಹೇಳಿದರೆ ಆ ಮನೆಯ ಯಜಮಾನ, ಆ ಮನೆಯನ್ನು ಕಾಯುವಾತನು, ಆ ಮನೆಯ ರೆಸ್ಪಾನ್ಸಿಬಿಲಿಟಿ ಇದ್ದ ವ್ಯಕ್ತಿ ಮಲಗುವ ತನಕ. ಅದಕ್ಕೋಸ್ಕರ ಆತನು ಹಗಲಿಗೆ ಬರುವುದಿಲ್ಲ. ಅದಕ್ಕೋಸ್ಕರ ಆತನು ಕತ್ತಲಿಗೆ ಬರುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ನಡುಗಳು ಕಟ್ಟಿರಲಿ, ಅವನು ಯಾವಾಗ ಬಂದರೂ ನೀವು ಸಿದ್ಧವಾಗಿರಿ. ಎರಡನೇದು, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಿರಿ. ದಿವಿಟಿಗೆ ಯಾವಾಗ ಉರಿಯುತ್ತದೆ ಅಲ್ಲಿ ಬೆಳಕಿರ್ತದೆ. ಎಲ್ಲಿ ಬೆಳಕಿರ್ತದೆ ಅಲ್ಲಿ ಕಳ್ಳ ಬರುವುದಿಲ್ಲ. ಕಳ್ಳ ಕೂಡ ಕಾಯ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಮಲಗಬೇಕು, ಎರಡನೇದು ಅವನ ದಿವಿಟಿಕೆಯನ್ನು ನಂದಿಸಬೇಕು, ಆಗ ಕತ್ತಲೆ ಬರ್ತದೆ. ಅದೇ ರೀತಿ ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನೀವು ಯಾವಾಗಲೂ ಸಿದ್ಧವಾಗಿರಿ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯಲಿ. ಹೇಗೆ ದಿವಿಟಿಗಳು ಉರಿಯುತ್ತವೆ? ಯೇಸುವನ್ನು ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡಿದ ನಾವು ದೇವರ ಮಕ್ಕಳಾಗಿದ್ದೇವೆ. ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಒಂದು ಆಜ್ಞೆ ನಮಗೆ ಕೊಡಲ್ಪಟ್ಟಿದೆ, ನನ್ನನ್ನು ಪ್ರೀತಿಸಿದಂತೆ ನಾವು ಇತರನ್ನು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ನಂಬರ್ 1, ನಾವು ಪ್ರೀತಿ ಮಾಡುವ ಹಂಗಿನಲ್ಲಿ ಇದ್ದೇವೆ. ಯಾರಂತ ಹೇಳಿದರೆ, ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ಸಹೋದರನನ್ನು ನಾವು ಪ್ರೀತಿ ಮಾಡುವವರಾಗಿದ್ದೇವೆ. ಎರಡನೇದು, ನಾವು ಪ್ರೀತಿ ಮಾಡುವವರಾಗಿದ್ದೇವೆ ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ. ಯಾಕಂದರೆ ನಾವು ಒಳ್ಳೆಯವರಾಗಿದ್ದಗೋಸ್ಕರ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದಲ್ಲ. ನಾವು ಅಶಕ್ತರಾಗಿದ್ದಾಗಲೇ, ಭಕ್ತಿಹೀನರಾಗಿದ್ದಾಗಲೇ, ನಾವು ದೇವರಿಗೆ ವೈರಿಗಳಾಗಿದ್ದಾಗಲೇ ನೇಮಿತ ಕಾಲದಲ್ಲಿ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ತನ್ನ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸ್ತಾನೆ. ಇವತ್ತು ಆತನ ಪ್ರೀತಿ ನಮ್ಮನ್ನು ಬದಲಾಯಿಸಿದೆ. ಇವತ್ತು ನಾವು ಕೂಡ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಬಿಟ್ಟು ನಿಲ್ಲಬೇಕು. ಎರಡನೇದು, ಯಾವಾಗಲೂ ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು, ವಿಜ್ಞಾಪನೆ ಮಾಡುತ್ತಾ. ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ನಿಮ್ಮ ಪ್ರಾರ್ಥನೆಯ ಮೂಲಕ ಪವಿತ್ರ ಆತ್ಮನು ಅನೇಕರಿಗೆ ಯೇಸು ಬೇಕು, ನನಗೆ ರಕ್ಷಣೆ ಬೇಕೆಂಬ ಕನ್ವಿಕ್ಷನನ್ನು ತರುತ್ತಾನೆ. ನಿಮ್ಮ ನೇಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಯಾರು ರಕ್ಷಣೆ ಹೊಂದಿಲ್ಲ ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಪ್ರಾರ್ಥನೆಯ ಮೂಲಕ ಅನೇಕರು ರಕ್ಷಣೆ ಹೊಂದುತ್ತಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ರಕ್ಷಣೆ ಹೊಂದುತ್ತಾರೆ. ಪ್ರೈಸ್ ಗಾಡ್. ಆದ್ದರಿಂದ ಪ್ರಾರ್ಥನೆ ಮಾಡುವಂಥದ್ದು, ವಿಜ್ಞಾಪನೆ ಮಾಡುವಂಥದ್ದು ಇನ್ನೊಬ್ಬರಿಗೋಸ್ಕರ ಅದು ನಿಲ್ಲಬೇಡ್ರಿ. ಅದು ಏನು ಮಾಡ್ತಾ ಅಂತೇಳಿ ಯಾವಾಗಲೂ ನಿಮ್ಮ ಬೆಂಕಿ ಉರಿಯುವಂತೆ ಮಾಡುತ್ತದೆ. ಪ್ರೈಸ್ ಗಾಡ್.
ನೀವು ಪ್ರೀತಿ ಮಾಡುವುದಾದರೆ ಇನ್ನೊಬ್ಬರಿಗೆ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಎರಡನೇದ್ದು, ನಿಮ್ಮ ಸಹೋದರರು ಏನೋ ನಿಮಗೆ ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ, ವಿ ನೀಡ್ ಟು ಪ್ರೇ ಫಾರ್ ದೆಮ್. ದ ಪ್ರೇಯರ್ ಈಸ್ ದ ಸೈನ್ ಆಫ್ ಫಾರ್ಗಿವ್ನೆಸ್. ನಾವು ನೋಡ್ತೇವೆ ಯೋಬನ ಗ್ರಂಥದಲ್ಲಿ ಯೋಬನ ಸ್ನೇಹಿತರು ಆತನಿಗೆ ಏನೇನೋ ಮಾತಾಡಿದರು, ರೈಟ್? ಬಟ್ ದೇವರು ಹೇಳಿದ, ನನ್ನ ಸೇವಕನಾದ ಯೋಬನು ಯಥಾರ್ಥವಾಗಿ ನುಡಿದಂತೆ ನೀವು ಮಾತಾಡಲಿಲ್ಲ. ನಾನು ನಿಮ್ಮ ಮೂರ್ಖತನಕ್ಕೆ ದಂಡಿಸಿದಂತೆ ನೀವು ಅವನ ಹತ್ರ ಹೋಗಿರಿ, ಅವನು ನಿಮಗೋಸ್ಕರ ನನ್ನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಾನು ಅವನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಕ್ಷಮಿಸ್ತೇನೆ. ಇಲ್ಲಿ ನಾವು ನೋಡ್ತೇವೆ 42ನೇ ಅಧ್ಯಾಯ 10ನೇ ವಚನ ಯೋಬನ ಗ್ರಂಥದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಯೋಬನ ಗ್ರಂಥ 42. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಇಲ್ಲಿ ಬೈಬಿಡುತ್ತೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ ಕೂಡಲೇ ಬೈಬಿಡುತ್ತೆ ದೇವರು ಅವನ ದುಸ್ಥಿತಿಯನ್ನು ತೆಗೆದನು. ಅವನ ಕನ್ಫ್ಯೂಷನ್, ಅವನ ಕತ್ತಲೆ, ಅವನ ಕೊರತೆ ದೇವರು ತೆಗೆದು ಬಿಟ್ಟ. ಪ್ರೈಸ್ ಗಾಡ್. ಅವನ ಸೊತ್ತನ್ನು 2ರಷ್ಟು ಆಶೀರ್ವಾದ ಮಾಡಿದ. ಇಲ್ಲಿ ಉದ್ದೇಶ ಏನು? ತನ್ನ ಸ್ನೇಹಿತರಿಗೋಸ್ಕರ ಆತನ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಅಂತ ಹೇಳಿದ್ರೆ ತನ್ನ ಸ್ನೇಹಿತರಿಗೋಸ್ಕರ ಶ್ರಮಿಸಿದ. ಇವತ್ತು ಅನೇಕರು ಬೈಬಿಳುತ್ತೆ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ ಬೈಬಿಳುತ್ತೆ. ಕೆಲವೊಮ್ಮೆ ಜನರು ನಿಮ್ಮನ್ನು ಹಿಂಸಿಸ್ಬೋದು, ಮಾತುಗಳಿಂದ. ಕುಟುಂಬದವರು, ಸ್ವಂತ ಮನೆಯವರು, ಸ್ವಂತ ನಿಮ್ಮ ಅಂಕಲ್, ಆಂಟಿ, ಇವರು ನಿಮ್ಮನ್ನು ಕೆಲವು ಮಾತುಗಳಿಂದ ನಿಮ್ಮನ್ನು ನೋವಿಸ್ಬೋದು. ಬಟ್ ನೀವು ದೇವರಿಂದ ಹುಟ್ಟಿದವರು. ನಿಮ್ಮಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮ, ಹಿಂಸೆಯ ಆತ್ಮಗಳಿಗಿಂತ ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ನೀವು ಯಾವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನೀನು ಪ್ರಾರ್ಥನೆ ಮಾಡುವಂಥದ್ದು ದಟ್ ಈಸ್ ಯುವರ್ ಫೇತ್. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ನಾವು ನಂಬಿಕೆಯಲ್ಲಿ ಏನು ಮಾಡ್ತೇವೆ? ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಾನು ಹೇಳ್ತೀನಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರ ಆತ್ಮನು ಅವರಲ್ಲಿ ಕನ್ವಿಕ್ಷನ್ ತರುತ್ತಾನೆ. ಪ್ರೇರೆ, ಈ ಶರೀರದಲ್ಲಿ ಇರುವಾಗ ಮಾತ್ರ ನಾವು ಒಬ್ಬರಿಗೊಬ್ಬರು ಪ್ರೇಯರ್ ಮಾಡ್ಬೋದು, ಸುವಾರ್ತೆ ಹೇಳ್ಬೋದು. ಬಟ್ ಈ ಶರೀರದಲ್ಲಿ ನಮಗೆ ಗೊತ್ತಿರಬೇಕು ದೇವರು ಯಾಕೆ ನಮ್ಮನ್ನು ಇಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ಅನೇಕ ಅನ್ರೀಚಿಗೆ ರೀಚ್ ಆಗೋದಕ್ಕೋಸ್ಕರ, ಅನೇಕರಿಗೆ ನಾವು ಸಂಧಿಸೋದಕ್ಕೋಸ್ಕರ, ಕ್ರಿಸ್ತನ ಪ್ರೀತಿಯನ್ನು ತೋರಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾನೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇದು. ಸುವಾರ್ತೆಯನ್ನು ಹೇಳಬೇಕು. ಎರಡನೇದು, ನಾವು ಪ್ರಾರ್ಥನೆಯನ್ನು ಮಾಡಬೇಕು. ದೇಹ ಬಿಟ್ಟು ಹೋದ ನಂತರ ಯಾರಿಗೂ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ತಪ್ಪಾದ ಸ್ಥಳದಲ್ಲಿ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ದೇವರು ನಮ್ಮನ್ನು ಸರಿಯಾದ ಸ್ಥಳದಲ್ಲಿ ಇಟ್ಟಿದ್ದಾನೆ, ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡಲು. ನಿಮ್ಮ ಪ್ರಾರ್ಥನೆಯ ಮೂಲಕ ದೇವರು ಅನೇಕರಿಗೆ ವಾಕ್ಯ ಹೇಳುವಂತೆ ಇನ್ಸ್ಪೈರ್ ಮಾಡುತ್ತಾನೆ. ನಿಮ್ಮ ಪ್ರಾರ್ಥನೆಯ ಮೂಲಕ ಅನೇಕರು ಆ ವಾಕ್ಯವನ್ನು ಕೇಳುವಂತೆ ಕರ್ತನು ಅವರ ಕಣ್ಣು, ಆತ್ಮಿಕ ಕಿವಿಗಳನ್ನು ತೆರೆಯುತ್ತಾನೆ. ಆ ವಾಕ್ಯವನ್ನು ಅವರು ಅಂಗೀಕಾರ ಮಾಡಿದಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ರಕ್ಷಣೆ ಹೊಂದುತ್ತಾರೆ. ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾರೆ. ಪ್ರಿಯರೇ, ನಮಗೆ ಗೊತ್ತಿಲ್ಲ, ನಮಗೂ ಯಾರೋ ಒಂದು ಪ್ರಾರ್ಥನೆ ಮಾಡಿದ್ದಾರೆ, ಇವತ್ತು ನಮಗೆ ಗೊತ್ತಿಲ್ಲ. ಬಟ್ ಯಾರೋ ಪ್ರಾರ್ಥನೆಯಿಂದಾಗಿ ಏನೋ ಸಿಚುವೇಶನ್ ಬಂದು ನಾವಿವತ್ತು ಥ್ಯಾಂಕ್ ಗಾಡ್ ರಕ್ಷಣೆ ಬಂದ್ವಿ. ಇದು ದೇವರ ಕೆಲಸ. ಓಕೆ, ಪರಲೋಕಕ್ಕೆ ಹೋದಾಗ ನಮಗೆ ಎಲ್ಲ ಗೊತ್ತಾಗ್ತದೆ, ಯಾರು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಯಾರು ನಮಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ ಗೊತ್ತಾಗ್ತದೆ. ಪ್ರೈಸ್ ಗಾಡ್. ಬಟ್ ಇವತ್ತು ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ, ಏನು ಸೀಕ್ರೆಟ್ ಆಗಿ ಮಾಡ್ತಾ ಇದ್ದೀರಿ, ದೇವರು ಒಂದು ದಿನ ನಿಮಗೆ ಓಪನ್ ಆಗಿ ರಿವಾರ್ಡ್ ಕೊಡ್ತಾನೆ. ಓಕೆ, ನಾನು ಅವರಿಗೆ ಪ್ರಾರ್ಥನೆ ಮಾಡಿದರೆ ನನಗೇನು ಸಿಗ್ತದೆ, ನಾನು ಅವರನ್ನು ಕ್ಷಮಿಸಿದ್ದರಿಂದ ನನಗೇನು ಸಿಗ್ತದೆ? ಅಫ್ಕೋರ್ಸ್ ದೇರ್ ಇಸ್ ಅ ಸ್ಪಿರಿಚುವಲ್ ರಿವಾರ್ಡ್. ಓಕೆ, ಸ್ಪಿರಿಚುವಲ್ ರಿವಾರ್ಡ್. ನೀನು ಇತರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಗೊತ್ತಾ ನಿಮಗೆ, ಅನೇಕರು ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ಇನ್ಸ್ಪೈರ್ ಆಗುತ್ತಾರೆ. ಅನೇಕರು ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ಇನ್ಸ್ಪೈರ್ ಆಗ್ತಾರೆ. ಅನೇಕರು ಪ್ರೇರೇಪಿಸಲ್ಪಡುತ್ತಾರೆ. ಅನೇಕರು ಕನ್ವಿಕ್ಷನ್ ಬರ್ತಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಸಮ್ಟೈಮ್ಸ್ ಹೇಳ್ತಾನೆ, ನೀನು ನನಗೆ ಡ್ರೀಮಲ್ಲಿ ಬಂದು ನನಗೆ ಪ್ರಾರ್ಥನೆ ಮಾಡುವಂತಾಯಿತು. ಅಫ್ಕೋರ್ಸ್ ದೇವರು ಅನೇಕರನ್ನು ಪ್ರಾರ್ಥನೆಗೆ ನಿಮಗೋಸ್ಕರ ಎಬ್ಬಿಸ್ತಾನೆ. ಆದ್ದರಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ಇತರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಬೈಬಲ್ ಹೇಳ್ತದೆ. ದೇವಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾರೆಲ್ಲ ದೇವಜನರಿದ್ದಾರೆ, ಯಾರೆಲ್ಲ ವಿಶ್ವಾಸಿಗಳಿದ್ದಾರೆ, ಯಾವ ಸಭೆಗೆ ನೀವು ಹೋಗ್ತಾ ಇದ್ದೀರಿ, ಒಬ್ಬ ಸಹೋದರನ ವೀಕ್ನೆಸ್ಗಳಿರ್ಬೋದು, ಅಥವಾ ಬಲಹೀನತೆಗಳಿರ್ಬೋದು, ಅಥವಾ ಸಭೆಗೆ ಬಾರದೇ ಇರ್ಬೋದು, ಅಥವಾ ಸಭೆಗೆ ಬಂದು ಹಿಂಜರಿದು ಹೋಗಿರ್ಬೋದು,
ಪ್ರೇರೆ ಆ ವ್ಯಕ್ತಿಗಳು ನೆನಪಿಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ಯು ಪ್ರೇ. ನಿಮ್ಮ ಪ್ರಾರ್ಥನೆ ನೀವು ಅವರಿಗೆ ಪ್ರಾರ್ಥನೆ ಮಾಡಿದಾಗ ನೀವು ಆಂತರ್ಯದಲ್ಲಿ ಉರಿತೀರಿ. ನಿಮ್ಮ ದಿವಿಟಿಗೆ ಉರಿಯುತ್ತದೆ, ನೀವು ಬರ್ನ್ ಆಗ್ತೀರಿ. ಉರಿಯುವಂಥ ಸ್ಟೋವಿನ ಮೇಲೆ ಯಾವತ್ತೂ ನೊಣಗಳು ಬಂದು ಕೂತ್ಕೊಳ್ಳೋದಿಲ್ಲ. ಉರಿಯುವ ಸ್ಟೋವಿನ ಮೇಲೆ, ಉರಿಯುವ ಒಲೆಯ ಮೇಲೆ, ಉರಿಯುವ ಮಡಕೆಯ ಮೇಲೆ, ಬಿಸಿ ಮಡಕೆಯ ಮೇಲೆ ನೊಣಗಳು ಬಂದು ಕೂತ್ಕೊಳ್ಳೋದಿಲ್ಲ. ಕೂತ್ಕೊಂಡ್ರೆ ಸತ್ತು ಹೋಗ್ತವೆ, ಸುಟ್ಟು ಹೋಗ್ತವೆ. ಅದರಿಂದ ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಕೆಲವೇನೋ ಆಲೋಚನೆ ಬರ್ತಾ ಇದೆ, ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದೆ, ಬೇಡವಾದ ಆಲೋಚನೆಗಳು ಬರ್ತಾ ಇದೆ. ಹೇಗೆ? ನೋ, ಅದೊಂದು ರೀತಿಯ ನೊಣಗಳಿದ್ದ ಹಾಗೆ. ನೀವು ಆಂತರ್ಯದಲ್ಲಿ ಉರಿದಾಗ ಕರ್ತನು ನಿಮಗೆ ಯಾವುದಕ್ಕೆ ಕರೆದಿದ್ದಾನೆ ಆ ಕೆಲಸವನ್ನು ನೀವು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ನೀವು ಮಾಡಿದಾಗ ಪ್ರೇರೆ ನಿಮ್ಮ ಬೆಂಕಿ ಉರಿಯುತ್ತದೆ. ನಾನು ನಿಮಗೋಸ್ಕರ ಒಂದು ವಚನವನ್ನು ನಾನು ಓದ್ತೇನೆ. ರೋಮನ್ಸ್ 12 ಚಾಪ್ಟರ್ 9ನೇ ವಚನ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಇಲ್ಲಿ ಬೈಬಲ್ ಹೇಳುತ್ತದೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿಡಿರಿ. ಒಳ್ಳೆಯದನ್ನು ಮಾತ್ರ ಗಟ್ಟಿಯಾಗಿ, ಕೆಟ್ಟತನವನ್ನು ರಿಜೆಕ್ಟ್ ಮಾಡಿರಿ. ಏನಿ ಕೆಟ್ಟತನ. ಗಾಡ್ ಇಸ್ ಎ ಗುಡ್ ಗಾಡ್. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ನಿಮ್ಮ ಪ್ರೀತಿಯು ಕಪಟ ಇಲ್ಲದ ಪ್ರೀತಿ ಇರಲಿ, ಯಾವುದೇ ಸ್ವಾರ್ಥ ಇಲ್ಲದ ಪ್ರೀತಿ. ಓಕೆ, ಲವ್ ಜೆನ್ಯೂನ್ಲಿ. ನೀವು ಜೆನ್ಯೂನ್ಲಿ ಪ್ರೀತಿ ಮಾಡ್ತೀರಿ ಅಂತ ಹೇಗೆ ಗೊತ್ತಾಗೋದು? ರಿಯಲಿ ದ ಸೈನ್ ಆಫ್ ಲವ್ ಆ್ಯಂಡ್ ಫಾರ್ಗಿವ್ನೆಸ್ ಇಸ್ ಎ ಪ್ರೇಯರ್. ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀರಿ. ಓಕೆ, 10ನೇ ವಚನ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುತ್ತಲೇ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಮಾನ ಮತ್ತು ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಇವತ್ತು ಹರ್ಟ್ ಮಾಡುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಇದ್ದಾರೆ. ಒಬ್ಬರ ಮಾನವನ್ನು ತೆಗೆಯುವುದರಲ್ಲಿ, ಒಬ್ಬನನ್ನು ಎಕ್ಸ್ಪೋಸ್ ಮಾಡುವುದರಲ್ಲಿ, ಯಾವಾಗ ಅವನ ತಪ್ಪು ಹುಡುಕುವುದು, ಯಾವಾಗ ಅವನ ಮಿಸ್ಟೇಕ್ಸ್ ಇರ್ತದೆ, ಯಾವಾಗ ಅವನ ಕೆಳಗೆ ಹಾಕುವುದು, ಇದರಲ್ಲೇ ಮುಂದುವರಿತಾ ಇದ್ದಾನೆ. ನಿಮಗೆ ಗೊತ್ತಾ, ನೀವು ಇತರಿಗೆ ಏನು ಮಾಡ್ತೀರಿ ಅದು ನಿಮಗೆ ಗೊತ್ತಿಲ್ಲದಾಗಿ ಇಂಡೈರೆಕ್ಟ್ಲಿ ನಿಮಗೆ ಮಾಡುತ್ತೀರಿ. ನೀವೆಷ್ಟು ಇನ್ನೊಬ್ಬರ ಚಾಡಿಯನ್ನು ಹೇಳ್ತೀರಿ, ನಿಮ್ಮ ಚಾಡಿಯನ್ನು ಅನೇಕರು ಹೇಳ್ತಾರೆ. ನೀವೆಷ್ಟು ಇನ್ನೊಬ್ಬರ ಮರ್ಯಾದೆ ತೆಗಿಲಿಕ್ಕೆ ನೋಡ್ತೀರಿ, ನಿಮಗೆ ಗೊತ್ತಿಲ್ಲದ ರೀತಿ ಅನೇಕರು ಸುಳ್ಳು ಅಪವಾದಾಗಿ ನಿಮ್ಮ ಮರ್ಯಾದೆ ತೆಗಿತಾರೆ. ಏನು ನೀವು ಇತರಿಗೋಸ್ಕರ ಮಾಡುತ್ತೀರಿ ಅದು ನಿಮಗೋಸ್ಕರ ನೀವು ಮಾಡುತ್ತೀರಿ. ರೈಟ್? ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಯಾರಿಗೆ ನೀವು ಮಾನ ತೋರಿಸಬೇಕು, ಯಾರಿಗೆ ನೀವು ಮರ್ಯಾದೆ ತೋರಿಸಬೇಕು, ತೋರಿಸಿರಿ. ಪ್ರೈಸ್ ಗಾಡ್. ಹಾನರ್ ಒನ್ ಎನದರ್. ಒಬ್ಬ ವಿಶ್ವಾಸಿಯನ್ನು ನೀವು ಹಾನರ್ ಮಾಡಿರಿ. ಅವರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ, ಅವನ ವೀಕ್ನೆಸ್ಗಳು ಮಾತಾಡಬೇಡ್ರಿ. ಮೇಬಿ ಅವ್ರ ಹತ್ರ ಮಿಸ್ಟೇಕ್ ಆಗಿದೆ, ಏನಾಗಿದೆ, ಲರ್ನ್ ಟು ಪ್ರೇ ಫಾರ್ ದೆಮ್. ಕ್ಷಮಿಸಿರಿ, ಅವರನ್ನು ಪ್ರಾರ್ಥನೆ ಮಾಡಿರಿ, ಅವರಿಗೋಸ್ಕರ ಅವ್ರನ್ನ ಕಂಫರ್ಟ್ ಮಾಡಿರಿ. ಇಲ್ಲಿ ಬೈಬಲ್ ಹೇಳ್ತದೆ, 11ನೇ ವಚನ ಹೇಳ್ತದೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಸೇವೆ ಮಾಡಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯ ಮಾಡಬೇಡ್ರಿ. ಈ ವಿಷಯಗಳು ಬಹಳ ಎಚ್ಚರ ವಿಷಯಗಳು. ಈ ವಿಷಯದಲ್ಲಿ ನಾವು ಕೇವಲವಾಗಿ ತಿಳಿಯಲಿಕ್ಕೆ ಆಗುವುದಿಲ್ಲ, ಎಚ್ಚರವಾಗಿರಬೇಕು. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿಬೇಡ್ರಿ. ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಇತರನ್ನು ಪ್ರೀತಿಸುವಂಥದ್ದು, ಕ್ಷಮಿಸುವಂಥದ್ದು, ಇದರ ವಿಷಯದಲ್ಲಿ ಆಲಸ್ಯಗಾರಾಗಬೇಡ್ರಿ. ಬೈಬಲ್ ಹೇಳ್ತದೆ, ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ಈ ಎರಡು ಸಂಗತಿ ನೀವು ಸಿದ್ಧ ಮತ್ತು ಯಾವಾಗಲೂ ಉರಿತಿರುವಾಗ ಪ್ರಿಯರೇ, ಯೇಸು ಕ್ರಿಸ್ತನು ಕಳ್ಳನಂತೆ ಅದು ನಿಮ್ಮ ಮೇಲೆ ಬರುವವನಲ್ಲ. ಕಳ್ಳನಂತೆ ಬರುವವನು ಯಾರು ಸಿದ್ಧವಿಲ್ಲ, ಯಾರು ಆತ್ಮಿಕವಾಗಿ ಮಲಗಿದ್ದಾರೆ, ಯಾರು ಆತ್ಮಿಕವಾಗಿ ಸತ್ತಿದ್ದಾರೆ. 3 ಸಂಗತಿಗಳು. ಒಂದು ಆತ್ಮಿಕವಾಗಿ ಸತ್ತವರು, ಇನ್ನೊಂದು ಆತ್ಮಿಕವಾಗಿ ಮಲಗಿದವರು, ಇನ್ನೊಂದು ಸಿದ್ಧವಿಲ್ಲದವರು. ಓಕೆ, ಅದಕ್ಕೋಸ್ಕರ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ನಿಮ್ಮ ಯಜಮಾನನು ಬರುತ್ತಾನೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪಕ್ಕನೆ ಆತನು ಬರುತ್ತಾನೆ. ಆತನ ಬರೋಣಕ್ಕೆ ನಿನ್ನನ್ನು ಸಿದ್ಧಪಡಿಸಿದೆಯಾ? ಆರ್ ಯು ಪ್ರಿಪೇರ್? ಸಿದ್ಧ ಮಾಡೋದಂತ ಹೇಳಿದರೆ ಪ್ರಿಯರೇ, ಎಲ್ಲವನ್ನು ಬಿಟ್ಟು ಇರುವುದಲ್ಲ. ದೇವರು ನಿನ್ನನ್ನು ಎಲ್ಲೆಲ್ಲಿ ಇಟ್ಟಿದ್ದಾನೋ ಅಲ್ಲಿ ನೀನು
ಬೆಳಕಾಗಿರುವಂಥದ್ದು. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು. ನೀನಿಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಿ, ಸುಳ್ಳು ಹೇಳಿ ಮೋಸ ಮಾಡಬೇಡ, ಅಲ್ಲಿನ ಬೆಳಕಾಗು. ಎಲ್ಲಿ ನೀನು ಕೆಲಸ ಮಾಡ್ತಿ, ಇತರ ಕಾಲಿಗಳು ಅವರು ಕೆಲಸ ಮಾಡೋದಿಲ್ಲ ನೋಡುವಾಗ ಅವರೊಟ್ಟಿಗೆ ನೀನು ಒಂದಾಗಬೇಡ. ನಿನ್ನ ಯಜಮಾನ ನೋಡದಿರಲಿ, ಕರ್ತನಿಗೆಂದು ನೀನು ಕೆಲಸ ಮಾಡುತ್ತಿ ಅಂದರೆ ಕರ್ತನು ನಿನ್ನ ಹೃದಯವನ್ನು ನೋಡ್ತಾನೆ. ಪ್ರೇರೆ ಹಳೆ ಒಡಂಬಡಿಕೆ ದಾವೀದನು ತನ್ನ ತಂದೆಯ ಕುರಿಗಳನ್ನು ಆತನು ಕಾಯ್ತಾ ಇದ್ದ. ತಂದೆ ಮುದುಕನಾಗಿದ್ದ, ತಂದೆ ನೋಡ್ತಿರಲಿಲ್ಲ. ಬಟ್ ತಂದೆ ನೋಡದೇ ಇರಲಿ, ಆತನು ತನ್ನ ತಂದೆಯ ಕುರಿಗಳನ್ನು ನಂಬಿಕಸ್ಥನಾಗಿ ನೋಡ್ತಾ ಇದ್ದ, ದೇವರಿಗೋಸ್ಕರ ನೋಡ್ತಾ ಇದ್ದ. ಬಟ್ ದೇವರು ಅವನನ್ನು ನೋಡಿದರು. ಅದಕ್ಕೆ ದೇವರು ಹೇಳಿದ್ದು, ನಾನು ಮನುಷ್ಯನಾಗಿ ಹೊರಗೆ ನೋಡುವವನಲ್ಲ, ನಾನು ಹೃದಯವನ್ನು ನೋಡುವ ದೇವರು. ನೀನು ಎಷ್ಟೇ ಅಡವಿಯಲ್ಲಿರ್ಬೋದು, ಯಾವ ಮೂಲೆಯಲ್ಲಿರ್ಬೋದು, ಬಟ್ ದೇವರ ಕಣ್ಣುಗಳು ನಿನ್ನ ಮೇಲೆ ಬೀಳ್ತವೆ. ಪ್ರೈಸ್ ಗಾಡ್. ಕೆಲವೊಮ್ಮೆ ಮನುಷ್ಯರ ಕಣ್ಣುಗಳು ನಿಮ್ಮ ಮೇಲೆ ಬೀಳಲಿಕ್ಕಿಲ್ಲ, ಸೇವಕರ ಕಣ್ಣುಗಳು ನಿಮ್ಮ ಮೇಲೆ ಬೀಳಲಿಕ್ಕಿಲ್ಲ, ಜನರ ಕಣ್ಣುಗಳು, ಫ್ರೆಂಡ್ಸ್ಗಳ ಕಣ್ಣುಗಳು, ತಂದೆ ತಾಯಿಗಳ ಕಣ್ಣುಗಳು ನಿಮ್ಮ ಮೇಲೆ ಬೀಳಲಿಕ್ಕಿಲ್ಲ. ಬಟ್ ದೇವರ ಕಣ್ಣುಗಳು ಯಾವಾಗಲೂ ನಿನಗೋಸ್ಕರ ತೆರೆಯಲ್ಪಟ್ಟಿದೆ. ಆತನ ಕಿವಿಗಳು ಯಾವಾಗಲೂ ನಿನಗೋಸ್ಕರ ತೆರೆಯಲ್ಪಟ್ಟಿದೆ ನಿನ್ನ ಪ್ರಾರ್ಥನೆಯನ್ನು ಕೇಳಲು. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಕ್ರಿಸ್ತನ ಬರೋಣಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಸಿದ್ಧವಾಗಲಿಕ್ಕೆ 2 ಸಂಗತಿಗಳು ನಾನು ಹೇಳಿದೆ. ಒಂದನೇದ್ದು, ಸುವಾರ್ತೆಯನ್ನು ಹೇಳಲಿಕ್ಕೆ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲುವಂಥದ್ದು. ಎರಡನೇದು, ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಚ್ಚರವಾಗಿರುವಂಥದ್ದು. ಒಬ್ಬನ ಮಿಸ್ಟೇಕ್ ಕಾಣ್ತಾ ಇದೆ, ಪ್ರೇ, ಓಕೆ, ಪ್ರಾರ್ಥನೆ ಮಾಡಿರಿ. ಸಮಸ್ಯೆ ಕಾಣ್ತಾ ಇದೆ, ಪ್ರಾರ್ಥನೆ ಮಾಡಿರಿ. ಮತ್ತು ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ನಿಮ್ಮ ಮನೆಯ ಸುತ್ತಲಿದ್ದಾರೆ. ನೀವು ಫ್ಲ್ಯಾಟಲ್ಲಿದ್ದೀರೋ, ಮನೆಯಲ್ಲಿದ್ದೀರೋ, ನಿಮ್ಮ ನೇಬರ್ಗಳಲ್ಲಿ ಎಷ್ಟೋ ಮಂದಿ ರಕ್ಷಣೆ ಹೊಂದಿದವರಿದ್ದಾರೆ. ಹೂ ಇಸ್ ದ ಹೋಪ್? ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆಯ ಮೂಲಕ ದೇವರು ಅನ್ರೀಚಿಗೆ ರೀಚ್ ಆಗ್ತಾನೆ. ನಿನ್ನ ಪ್ರಾರ್ಥನೆಯ ಮೂಲಕ ದೇವರು ಅವನು ಸಂಧಿಸ್ತಾನೆ. ನಿನ್ನ ಪ್ರಾರ್ಥನೆಯ ಮೂಲಕ ದೇವರು ವಿಸಿಟ್ ಮಾಡ್ತಾನೆ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರೊಂದು ಪರಿಸ್ಥಿತಿಯನ್ನು ಪ್ರಿಪೇರ್ ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ, ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾನೆ ಆ ವ್ಯಕ್ತಿ ರಕ್ಷಣೆ ಹೊಂದಲಿಕ್ಕೆ. ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಬೇಸರಗೊಳ್ಳದೆ ಮಾಡಿರಿ, ಪ್ರಾರ್ಥನೆಯನ್ನು ನಿರಾಶೆಗೊಳ್ಳದೆ ಮಾಡಿರಿ, ಪ್ರಾರ್ಥನೆಯನ್ನು ಆಸಕ್ತಿಯಿಂದ ಮಾಡಿರಿ. ನಾನು ಹೇಳ್ತೇನೆ, ನೀವು ಯಾವಾಗಲೂ ಸಿದ್ಧವಾಗಿರ್ತೀರಿ, ನಾವು ಯಾವಾಗಲೂ ಉರಿತಿರ್ತೇವೆ. ನಮ್ಮ ಯಜಮಾನ ಯಾವಾಗಲೂ ಬರಲಿ, ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ. ಪ್ರೇರೆ, ಯಾರು ನೀವು ಈಗ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕರು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನೀವಾಗ ನಿತ್ಯ ಜೀವವನ್ನು ಹೊಂದುತ್ತೀರಿ. ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಎಲ್ಲ ದುರಾತ್ಮಗಳ ಮೇಲೆ ನೀವು ಅಧಿಕಾರವನ್ನು ಹೊಂದುತ್ತೀರಿ. ವಿಲ್ ಪ್ರೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನಿನ್ನ ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ಕ್ರಿಸ್ತನಲ್ಲಿ ನಮ್ಮ ಹಳೆಯ ಮನುಷ್ಯನು ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ. ನಾವು ಕ್ರಿಸ್ತನಲ್ಲಿ ಪುನರುತ್ಥಾನಾಗಿದ್ದೇವೆ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ತಂದೆ, ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ. ನಮ್ಮ ತಿವಿಟಿಕೆಗಳು ಯಾವಾಗಲೂ ಉರಿತವೆ. ವಿ ಆರ್ ಗೋಯಿಂಗ್ ಟು ಬರ್ನ್ ಆ್ಯಂಡ್ ಶೈನ್, ಓ ಗಾಡ್. ನಾವು ಪ್ರವಾದನೆಗಳನ್ನು ಹಿನ್ನಯಿಸ್ತಿಲ್ಲ, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿತೇವೆ. ಪವಿತ್ರಾತ್ಮನನ್ನು ನಾವು ನಂದಿಸ್ತಿಲ್ಲ. ಪವಿತ್ರಾತ್ಮನೇ ನೀನು ನಮಗೆ ಸಹಾಯ ಮಾಡುತ್ತಿ. ಅದಕ್ಕೋಸ್ಕರ ಸ್ತೋತ್ರ. ಕರ್ತನೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಕಂಫರ್ಟ್ ಆಗಲಿ, ಅವರೆಲ್ಲರೂ ಸಿದ್ಧವಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ಮರುಪ್ರಸಾರವನ್ನು ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್, ಉಡುಪಿ. ಅದೇ ರೀತಿ ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮ ಇದೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ. ಕೆಲವೊಮ್ಮೆ ಪ್ರೀಮಿಯರ್ ಹಾಕ್ತೇವೆ, ಬನ್ನಿ ನೀವು ಜಾಯ್ನ್ ಆಗಿ. ಓಕೆ, ಕಂಟಿನ್ಯೂ ಆಗಿ
ಫೇಸ್ಬುಕ್, ಯೂಟ್ಯೂಬ್ ಮತ್ತು ನಮ್ಮ ಬಿಗ್ ಜೆ ಟಿ ವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಯು ಬ್ಲೆಸ್ ಆಮೆನ್. ಪ್ರೈಸ್ ಗಾಡ್. ಓಕೆ, ಇದೇ ತಿಂಗಳು ಮಾರ್ಚ್ 31ನೇ ತಾರೀಕು ಬೆಂಗಳೂರಲ್ಲಿ ಒಂದು ದಿನದ ಕೂಟವನ್ನು ನಾವು ಇಟ್ಟಿದ್ದೇವೆ. ಕ್ಯಾಂಪಸ್ ಕ್ರೂಸೇಡಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಾವು ವರ್ಡ್ ಆಫ್ ವಿಕ್ಟರಿ ಸಭೆ ಒಟ್ಟಾಗಿ ಒಂದು ದಿನ ನಾವು ಅಲ್ಲಿ ಆರಾಧನೆ ಮಾಡುತ್ತೇವೆ. ಒಂದು ವೇಳೆ ನಿಮಗೆ ಆ ಕೂಟಕ್ಕೆ ಬರಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಅಲ್ಲಿ ಕೆಳಗೆ ಸ್ಕ್ಯಾನರ್ ಕೋಡ್ ಇದೆ, ಅದನ್ನು ನೀವು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ. ನೀವು ಎಷ್ಟು ಜನ ಬರ್ತೀರಿ ಅಂತ ನಮಗೆ ಗೊತ್ತಾಗ್ತದೆ. ಒಂದು ವೇಳೆ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಅಲ್ಲಿ ಸ್ಕ್ರೀನ್ನ ಮೇಲೆ ಒಂದು ನಂಬರ್ ಇದೆ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಎಷ್ಟು ಜನ ನೀವು ಬರ್ತೀರಿ ಅಂತ ನಮ್ಮ ಮೀಡಿಯಾ ಟೀಮ್ ನಿಮಗೆ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ. ಓಕೆ, ಯು ಆರ್ ಬ್ಲೆಸ್.